ಹಾ ಸನ್ನಿಧಿನ್ ಬಿಡ್ಲಿಲ್ಲ ಅಲ್ಲ. ಇವನು ಭೀಷ್ಮ. ಭೀಷ್ಮ ಇಲ್ಲ ಅವನು ಚಿಕ್ಕವನೇ. ಹೋಗು ಮುಂದೋಗು ಗಂಗೆ ಮುಂದೋಗು. ಇವಳು ಗಂಗೆ. ಭೀಷ್ಮ ನಾವು ಹೋದ ವರ್ಷ ಇದರಿಂದ ತಂದಿದ್ದ. ಅವನಿಗೆ ಈಗ 2 ವರ್ಷ ಅಷ್ಟೇ. ಚಿಕ್ಕವನೇ ಅವನು ಭೀಷ್ಮ. ನೋಡಕ್ ಹಂಗಿದ್ದಾನೆ ಅವನು. ಆ ಕಾನ್ಹಾ ಬುಲ್ ಅಂತ ಒಂದು ಎಂತ ಚಾಂಪಿಯನ್ ಬುಲ್, ಅದು ಗುಜರಾತಿಂದ. ಕಾನ್ಹಾ ಬುಲ್ನ ಮಗು. ಇವೆಲ್ಲ ಇಲ್ಲೇ ನಮ್ಮಲ್ಲೇ ಹುಟ್ಟಿರೋದು. ಇವಳು ನೋಡಿ, ಇವಳು ರಾಧೆ ಕೃಷ್ಣಾಷ್ಟಮಿ ದಿನ ಹುಟ್ಟಿದ್ದು. ಅವಳಿಗೆ 3 ವರ್ಷ ಆಯ್ತು. ಇವಳು ಸುಮಂಗಲೆ, ಮಂಗಳಗೌರಿ, ಯೋಗಿನಿ, ಇವಳು ಕೆಂಪಿ. ಹೋಗು ಮೇಲೆ ಹೋಗು ಬತ್ತೆ. ಮೇಲೆ ಹೋಗು, ಮೇಲೆ ಹೋಗು ಬತ್ತೆ. ಕರಿಯಮ್ಮ ಮೇಲೆ ಹೋಗು, ಹೋಗು ಮೇಲೆ. ಹಾ ಇವಳು ಕರಿಯಮ್ಮ. ಹೌದು. ವಾಪಸ್ ಎಂತಕ್ಕೆ ಬಂದಿಯೇ ಗಂಗೆ? ಹೋಗು 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 ಹೋಗು. ನಡೆ. ಎಂತಕ್ಕೆ ಇವತ್ತು ಹಂಗೆ ಮಾಡ್ತೆ? ಅಲ್ಲಿ ಮುಂದೆ ಬಿಟ್ಟಲ್ಲ, ನೀ ಮುಂದಿಲ್ಲ, ಅದಕ್ಕೆ ಇವತ್ತು ಹಂಗೆ ಮಾಡ್ತೀವ ಅವು. ನೀ ಹೋಗು ಮುಂದೆ, ನೀ ನಿಂತ್ರೆ ಹಂಗೆ ಮಾಡೋಲ್ಲ. ಹೋಗು ಹೋಗು ಗಂಗೆ, ಹೋಗು. ಈಗ ವಾಪಸ್ ಒಪ್ಪು ಯೋಚನೆಯಲ್ಲಿ ಇದ್ದದು. ನಡೆ ಗಂಗೆ ಹೋಗು, ಹಂಗೆ ಮಾಡಲಕ್ಕಿಲ್ಲ. ನಡೆ ಗಂಗೆ ಹೋಗು, ಜಾಣೆ ಹೋಗು. ಬತ್ತು ನಡೆ. ಅದನ್ನ ಹಿಡ್ಕೊಂಡ್ರು ಬತ್ತು. ಬಾ ಇಲ್ಲಪ್ಪ, ಹಂಗೆ ಅದು. ಶಾಲೆಗೆ ಮಕ್ಕಳು ಹೋಗಲ್ಲ ಅಂತ ಹಠ ಮಾಡ್ದಂಗೆ. ಒಂದೊಂದ್ ದಿನ ಅಂತೂ ಅಲ್ಲಿ ಈಗ ಹಿಂಗೆ ಹೋದ್ರೆ, ಈಗ ಮಾತಾಡ್ಸ್ಲಿಕ್ಕೆಲ್ಲ ಹೋಗಿ ವಾಪಸ್ ಬರುವ ನಮ್ಮ ಹಿಂದೆ ಬಂದ್ಬಿಡತ್ತೆ. ಆಮೇಲೆ ಹೇಳ್ಬೇಕು, ನಂಗೆ ಕ್ಲಿನಿಕ್ ಹೋಗೋದಿದೆ, ನೀರು ಆಮೇಲೆ ಬರ್ತೀನಿ ನೀನು ಕರ್ಕೊಂಡು ಹೋಗಕ್ಕೆ ಅಂತ. ನಂಗಂತೂ ಈ ಶಾಲೆ ಮಕ್ಳನ್ನ ನೋಡ್ದಂಗೆ ಆಗತ್ತೆ. ಈಗ ನೋಡಿ, ಅವ್ರು ಇವತ್ತು ಫಸ್ಟ್ ಟೈಮ್ ಅವಳನ್ನು ನೋಡ್ತಿರೋದು ಆಯ್ತಾ. ಅಶೋಕ್ ಸರ್ ಫಸ್ಟ್ ಟೈಮ್ ಅವಳನ್ನು ನೋಡ್ತಿರೋದು. ಈ ಕೈ ಹಿಡ್ಕೊಂಡು ಬಾ ಅಂತಂದಂಗೆ ಹೋಗ್ತಿದ್ದಾಳೆ. ಇಲ್ಲೇನ್ ಮಾಡಿದೀವಿ, ಇದು ಪಕ್ಕ ಹಾಕಿರೋದೆಲ್ಲ ಗ್ರೇಸಿಂಗ್ ಗ್ರಾಸ್ಗಳು. ಇಲ್ಲಿಂದ ಅಲ್ಲಿ ಫುಲ್ ಆ ರೋಡು ಪೂರ್ತಿನೂ ಹಾಕಿದೀವಿ ಗ್ರೇಸಿಂಗ್ ಗ್ರಾಸ್ ಅಂತ. ಅಂದ್ರೆ ಅವು ಎಷ್ಟು ಮೆಂದ್ರು ಮತ್ತೆ ಬೆಳಿತಾನೆ ಇರುತ್ತೆ. ಸೊ ಗ್ರೇಸಿಂಗ್ ಗ್ರಾಸ್ ಎಲ್ಲ ತಿನ್ಕೋತಾ ಹೋಗ್ಬೋದು ಅಂತ. ಅಲ್ಲಿ ನೋಡಿ ಅವೆಲ್ಲ ತಿನ್ಕೊಂಡು ಹೋಗ್ತಿದಾವಲ್ಲ. ಬಾ ಹೋಪ ಬಾ. ವಾಪಸ್ ಒಪ್ಪದ್ರಲ್ಲ ಇದ್ದದು. ಬಿಟ್ರೆ ಹಿಂದೆ ಮುಖ ಹಾಕ್ತೆ. ನಡೆ ಹೋಗು. ಇವತ್ತು ಸಂಡೇ ಅಲ್ಲ, ಶಾಲೆಗೆ ಬರಲ್ಲ ಅಂತ. ಇವು ನೋಡಿ, ಇದು ಸ್ವರ್ಣ ಕಪಿಲ ಮತ್ತೆ ತಾಮ್ರ ಕಪಿಲ ಅಂತ ಕೂಡ ಕರೀತಾರೆ. ಮಲ್ನಾಡ್ ಗಿಡ್ಡದ ಬ್ರೀಡ್ ಇವು. ಇದರಲ್ಲಿ ಯೂಶಲಿ ಹಾಲು ಕೊಡೋದು ಕಮ್ಮಿ ಅಂತಾರೆ, ಬಟ್ ಇವೆಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ 1-2 ಲೀಟರ್ ಹಾಲು ಕೊಡುತ್ತೆ ಆರಾಮಾಗಿ. ಅದು ಪುಂಗನೂರು. ಪುಂಗನೂರು. ಇವು ಮಲ್ನಾಡ್ ಗಿಡ್ಡದ. ಇಲ್ಲಿ ನೋಡಿ, ಇದು ತಾಮ್ರದ ಬಣ್ಣ ಇರುತ್ತಲ್ಲ, ಸೊ ತಾಮ್ರ ಕಪಿಲ ಅಂತ ಹೇಳ್ತಾರೆ ಇದಕ್ಕೆ. ಹೋಗು ಮೇಲೆ ಬೆಟ್ಟಕ್ಕೆ. ವಿಠಲ ಇನ್ನೂ ಕರ್ಕೊಂಡು ಹೋಗು. ಇದು ಹಿಂದೆ ತಿರುಗು ನಮ್ ನಿಲ್ಲದೆ ನೋಡು. ಗಂಗೆ ಎಂತಕ್ ಹಂಗ್ ಮಾಡ್ತದೆ ಇವತ್ತು? ಈಗ ನಿನ್ನಿಂದೆ ಬರ್ತದೆ ಈಗ ಅಲ್ಲಿ ಬರಡ. ನಾನು ಬತ್ತೆ ಅಲ್ಲಿ. ಹೋಗು ಸಚಿನ. ಗಂಗೆ ಯಾಕೆ ಹೋಗ್ತಾ ಇಲ್ಲ ಇವತ್ತು? ಬಾ ಬಾ ಬಾ. ಬಂದ್ಯಾ? ನಡೆ. ಹೌದು, ಬೇಲಿ ಇದೆ ಅಷ್ಟೆ. ಹಂಗೆ ಹೋಗೋದಿಲ್ಲ ಅವು ಆರಾಮಾಗಿ. ಈಗ ಎಲ್ಲ ಹೋಗು. ನೋಡಿ ಅವರಿಂದ ಹೋಗ್ತಿದ್ದಾಳೆ ಈಗ. ಈಗ ಹಿಡ್ಕೋಬೇಕಂತಾನು ಇಲ್ಲಲ್ಲ ಸರ್.
ಅವ್ರು ಸ್ಪೀಡಾಗಿ ಹೋದಂಗೆ ಇವಳು ಸ್ಪೀಡಾಗೆ ಹೋಗ್ತಿದ್ದಾಳೆ. ಎಷ್ಟು ಅಟ್ಯಾಚ್ಮೆಂಟ್ ನೋಡಿ ಅಂತ. ಅಂದರೆ ದೇಸಿ ತಳಿಗಳಲ್ಲೇ ಈ ಬ್ಯೂಟಿ ಇರೋದು ಅಂತ. ಅವರು ಹಾಗೆ ಅಟ್ಯಾಚ್ಮೆಂಟ್ ನೋಡಿ ಅವರದ್ದು. ಇವತ್ತೇ ಯಾಕೆ ಹಾಗೆ ಮಾಡ್ದಪ್ಪ? ಅಲ್ಲ, ಒಂದೊಂದಿನ ಹಾಗೆ ಮಾಡುತ್ತೆ ಅವೆಲ್ಲ. ನಮ್ಮಂಗೆ ಅವಕ್ಕೂ ಏನೇನೋ ನಡೀತಿರುತ್ತೆ. ಒಂದಿನ ಆರಾಮಾಗಿ ಬರುತ್ತೆ, ಒಂದಿನ ಹಠ ಮಾಡುತ್ತೆ. ಹೌದು ಹೌದು, ಅದಲ್ಲಿ ತೋರಿಸ್ತೀನಿ, ಹೋಗೋಣ ಅಲ್ಲಿ ಕೂಡ. ಇವರೆಲ್ಲ ಮಕ್ಕಳು ಯೋಗಿನಿ, ನೀವು ಲಾಸ್ಟ್ ಇಯರ್ ಎಲ್ಲ ಬಂದಾಗ ಅವ್ರು ಚಿಕ್ಕ ಚಿಕ್ಕ ಕರುಗಳಾಗಿದ್ರು. ಸುಮಂಗಲ, ಯೋಗಿನಿ ಅವಳು ಯೋಗ ದಿನದ ದಿನ ಹುಟ್ಟಿದವಳು. ಹಾಗೆ ಅವಳಿಗೆ ಯೋಗಿನಿ ಅಂತ ಹೆಸರಿಟ್ಟದ್ದು. ಹೌದು. ಹಾ, ಹಿಂಗೆ ತಿಂತ ಫುಲ್ ಬರುತ್ತೆ. ಈಗ ಆ ಎಂಡ್ ತನೂ ಇದೆ, ಹೋಗ್ ಬರೋಣ ನಾವು, ಆ ತುದಿ ತನಕ ಹೋಗ್ ಬರೋಣ. ಸುಸ್ತಿಲ್ಲ ತಾನೆ ನಿಮ್ಗೆ ಯಾರಿಗೆ? ಆಗ್ಬೋದು, ಇಲ್ಲಿ ಅದೇ ಹೋದಂಗೆ ನಾವು ತಗೊಂಡಂಗೆ ಟೈಮ್. ಯೋಗಿನಿ ಬಾ. ಸುಮಂಗಲ, ಅವಳಿಗೆ ನೀವು ಇದು ತಿಕ್ಕೊಡ್ಬೇಕು ಅಂತ ಅವಳು ಹೇಳೋದು. ಇವ್ರು ಮಾಡ್ತಿದಾರಲ್ಲ ಹಂಗ್ ಮಾಡಿ ಅಂತ. ಗುರ್ತ ನೋಡ್ತಿದ್ದಾಳೆ ಅವಳು. ಹೀಗಿಗ್ ತಿಕ್ಕಿ ತಲೆನ ಹೀಗಿಂಗ್ ಮಾಡಿ. ಹಾ ಅಷ್ಟೇ. ಹಾ, ಹಂಗ್ ಮಾಡಿ. ಇಲ್ಲ, ಏನೇನ್ ಮಾಡಲ್ಲ ಅವಳು ಅಷ್ಟೇ. ಎಂತ ಮಕ್ಕ, ಗುರ್ತ ನೋಡೋದಾ ನೀನು? ಗುರ್ತ ನೋಡ್ತೀಯ ನೀನು? ಅಬ್ಬಾ, ಈ ತರ ಇವುಗಳದ ಈ ಭುಜ ಇರತ್ತಲ್ಲ, ಇದು ಸೂರ್ಯನಾಡಿ. ಇಲ್ಲಿಂದ ರೀಚಾರ್ಜ್ ಆಗತ್ತೆ. ಅವರ ಒಂದು ಶಕ್ತಿ ಬರೋದು ಗೋಮಾತೆಯರಿಗೆ. ಆ ರೀತಿಯಾಗಿ ಅದೇ ದೇಸಿ ಹಸುಗಳಲ್ಲಿ ಅದು ಅಂತ. ಹೌದು ಹೌದು, ಸಾಕಾ? ಮತ್ತೆ ಇವುಗಳನ್ನ ನಾವು ಜಸ್ಟ್ ಮೈ ನೇವರ್ಸೋದ್ರಿಂದ, ಅವ್ರ ಜೊತೆ ಸಮಯ ಕಳೆಯೋದ್ರಿಂದನೇ ಎಷ್ಟೊಂದು ರೋಗಗಳು ಗುಣ ಆಗತ್ತೆ ಅಂತ ಇವಾಗೆಲ್ಲ ರಿಸರ್ಚ್ಗಳು ನಡೀತಿದ್ದಾವೆ. ಹೌದು ಹೌದು, ನಮ್ಮ ದೇಹದಲ್ಲಿ ತುಂಬಾ ವ್ಯತ್ಯಾಸಗಳಾಗತ್ತೆ ಇವುಗಳ ಜೊತೆಯಲ್ಲಿ ನಾವು ಸಮಯ ಕಳೆಯೋದ್ರಿಂದ. ನಮ್ಮ ದೇಹ, ಮನಸ್ಸು. ಮತ್ತೆ ಅದು ಮಲ್ನಾಡ್ ಗಿಡದಲ್ಲಿ ಈ ಕಲರ್ ಇದೆಯಲ್ಲ, ಇವರು ಈ ಕಲರ್ನವರು ತುಂಬಾ ಶ್ರೇಷ್ಠ ಅಂತ. ಹೌದು, ಈಗ ಇಲ್ಲಿ ನೀವು ನೋಡ್ತಿದ್ರಲ್ಲ ಕಾಪರ್ ಕಲರ್ ಅಲ್ಲಿ ತಾಮ್ರ ಕಪಿಲ ಅಂತ ಕೂಡ ಕರೀತಾರೆ. ಇವು ಆಕ್ಚುಲಿ ಬಿಸಿಲಲ್ಲಿ ಓಡಾಡ್ತಾ ಹಳದಿ ಆಗತ್ತೆ. ಬಿಸಿಲಲ್ಲಿ ಓಡಾಡ್ತಾ ಆ ತಾಮ್ರ ಬಣ್ಣ ಹಳದಿ ಬಣ್ಣಕ್ಕೆ ಟರ್ನ್ ಆಗತ್ತೆ. ಹಾಗಾಗಿ ಅವಾಗಲೇ ಸ್ವರ್ಣ ಕಪಿಲ ಅಂತ ಹೇಳೋದು ಅವ್ರನ್ನ. ಸೊ ಸ್ವರ್ಣ ಕಪಿಲ, ತಾಮ್ರ ಕಪಿಲ ಅಂತೆಲ್ಲ ಕರೀತಾರೆ. ಅವು ತುಂಬಾ ಶ್ರೇಷ್ಠ ಅವು. ಇಲ್ಲಿ ಅದೇ ಬೇಸಿಕಲಿ ಬ್ರಹ್ಮರ್ಷಿ ದೈವರಾತ್ರ ಕಾಲದಿಂದಾನು ಇತ್ತು. ಈಗ ನಾನ್ ಮದ್ವೆ ಆಗುವಾಗ 3 ಹಸು ಇತ್ತು. ಹಾ, 10 ವರ್ಷದ ಹಿಂದೆ, 2014. ಹಾಗೆ ಈಗ ಹೌದು, 3 ಇರೋದು 100 ಆಗಿದೆ, ಅಷ್ಟೇ ವ್ಯತ್ಯಾಸ ಆಗಿರೋದು. ಹಾಗೆ ಎಂತ ಡಾಕ್ಟರ್ ಹೆಸರು? ಇವಳು ಸುಮಂಗಲ. ಅವ್ರದ್ದು ಆ ಗಂಗೆದೋಗ್ಲು ಅಂತ ಹೇಳ್ತೀವಿ ನೋಡಿ, ಕುತ್ತಿಗೆ ಹತ್ರ ಇದಿರುತ್ತಲ್ಲ. ಮತ್ತೆ ಅವ್ರನ್ನ ಮುಟ್ಟಿದಾಗ ನೋಡಿ ಕೈಗೊಂದು ಇದು ಬರುತ್ತಲ್ಲ, ಇದು ಸೆಕ್ರಿಷನ್, ಅವರ ದೇಹದಲ್ಲಿ ಬರುವಂತಹ ಸೆಕ್ರಿಷನ್. ಒಂದು ಆಯಿಲ್ ಸೆಕ್ರೀಟ್ ಆಗತ್ತೆ ಅವ್ರ ದೇಹದಲ್ಲಿ. ಅದು ಅವ್ರಿಗೆ ಆ ಒಂದು ಶೈನಿಂಗ್ ಅನ್ನ ಕೊಡೋಂಥದ್ದು. ವಿಠಲ ಕರ್ಕೊಂಡು ಹೋಗುವ ಅಲ್ಲಿ, ಇವತ್ತು ಮುಂದೆ ಹೋಗ್ಲೇ ಇಲ್ಲ ನೋಡಿ ಇವತ್ತು ಯಾರು. ಹಾ, ಒಬ್ರು ಬಂದ್ರೆ ಎಲ್ಲ ಬರ್ತಾರೆ. ನಿನ್ನೆ ನಾವಲ್ಲಿ ಏನೋ ಒಂದು ನವಿಲೋ ಏನೋ ಇತ್ತು, ಹೋದವ್ರೆಲ್ಲ ವಾಪಸ್ ಓಡ್ ಬಂದ್ರು. ಅಂದ್ರೆ ಬಹುಶಃ ಹಾವ್ಗಿವು ಏನಾದ್ರು ಹೀಗೆ ನೋಡಿರ್ತಾರೇನೋ. ಹಾ, ಇವತ್ ನೋಡಿ ಅಂದ್ರೆ ಅವರಲ್ಲಿ ಹೇಗ ಗ್ರೂಪಿಸಮ್ ಹೇಗಿರತ್ತೆ ನೋಡಿ. ಈಗ ಒಬ್ರು ಹೋಗಿಲ್ಲ ಅಂದ್ರೆ ಆ ಕಡೆಗೆ, ಇವರೆಲ್ಲ ಇಲ್ಲೇ ಮೇಯ್ತಾರೆ, ಆ ಕಡೆ ಬರೋದಿಲ್ಲ. ಇನ್ನೂ ಇದೆ, ಕೆಳಗೆ ಮುಕ್ತ ಗೋಶಾಲೆಯಲ್ಲಿ ಇದ್ದಾವೆ ಅಲ್ಲಿ. ಅಂದ್ರೆ ಈಗ ಇಲ್ಲಿ 3 ವರ್ಷದ ಮೇಲೆ ನಾವು ಹಸುಗಳಿದ್ದಾವೆ.
ಆಮೇಲೆ ಹೋರಿಗಳನ್ನು ಇನ್ನೊಂದು ಕಡೆ ಬಿಟ್ಟಿದ್ದೀವಿ, ಯಾಕಂದರೆ ಕ್ರಾಸ್ ಬ್ರೀಡ್ ಆಗಬಾರ್ದು ಅಂತ. ಇಲ್ಲೀಗ ಭೀಷ್ಮ ಮಾತ್ರ ಇದ್ದಾನೆ, ನೀವು ನೋಡಿದ್ರೆ ಹೋರಿಯಲ್ಲಿ ಬೇರೆ ಯಾವ ಹೋರಿಗಳು ಇಲ್ಲಿಲ್ಲ. ನಮ್ಮಲ್ಲಿ ನಮ್ಮ ಗೋಶಾಲೆಯಲ್ಲಿ ಒಂದು 40ಕ್ಕಿಂತ ಜಾಸ್ತಿ ಹೋರಿಗಳಿದ್ದಾವೆ. ಹಾಂ, ಅವೆಲ್ಲ ಹೋರಿಗಳೀಗ ಮುಕ್ತ ಗೋಶಾಲೆಯಲ್ಲಿ ಹೊರಗಡೆ ಇದ್ದಾವೆ ಅಲ್ಲಿ. ಆಮೇಲೆ ಚಿಕ್ಕ ಕರುಗಳಿಗೆ ಬೇರೆ ಪ್ಲೇ ಗ್ರೌಂಡ್ ಇದೆ. ಹಾಂ, ಈಗ 2 ವರ್ಷದ ಒಳಗಿನೆಲ್ಲ ಕರುಗಳು ಅಲ್ಲಿ, ಕರುಗಳಿಗಾಗಿ ಇನ್ನೊಂದು ಪ್ಲೇ ಗ್ರೌಂಡ್ ಇದೆ. ಅಂದರೆ ಹಾಂ, ಹೌದು, ಅಲ್ಲಿದ್ದಾರೆ, ಅವರೆಲ್ಲ ಅಲ್ಲಿದ್ದಾರೆ ಈಗ. ಯಾವುದು? ಹಾಂ, ಬರುತ್ತೆ, ಈಗೆಲ್ಲ ಬರುತ್ತೆ. ಅಲ್ಲಿ ಮೇಯೋದಷ್ಟೆ, ಒಬ್ಬರು ಮುಂದೆ ಬರ್ತಾ ಹೋದ ಹಾಗೆ ಎಲ್ಲ ಬರುತ್ತೆ. ಮತ್ತು ಅವರಲ್ಲಿ ಯಾವೊಂದು ಏನು ಕಾನ್ಷಿಯಸ್ನೆಸ್ ತುಂಬ ಚೆನ್ನಾಗಿರುತ್ತೆ, ಅಲರ್ಟ್ ಆಗಿರ್ತಾರೆ ಅವ್ರು ಯಾವತ್ತು. ಎಂಥ ಒಂದು ಸೂಕ್ಷ್ಮ ಬದಲಾವಣೆನೂ ತುಂಬ ಚೆನ್ನಾಗಿ ನೋಡ್ಬಿಡ್ತಾರೆ, ಗುರ್ತಿಸ್ತಾರೆ. ಆ್ಯಂಡ್ ಹೆಂಗೆ ಕಮ್ಯುನಿಕೇಟ್ ಮಾಡ್ಕೋತಾರೆ ನೋಡಿ ಅಲ್ವಾ. ಈಗೇನೋ ಒಂದನ್ನು ನೋಡಿ ಇಲ್ಲಿ ಡೇಂಜರ್ ಇರ್ಬೋದು ಅಂತ ಅನಿಸಿದ್ರೆ ಹೇಗೆ ಎಷ್ಟು ಬೇಗ ನಮಗೆಲ್ಲ ಭಾಷೆ ಬರೋರಿಗೂ ಆಗದಿದ್ದಷ್ಟು ಬೇಗ ಅವರು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಪ್ರಿಕಾಷನ್ಸ್ ತೊಗೊಳ್ಳೋದು, ಗುಂಪಲ್ಲಿ ಇರುವಂಥದ್ದು. ಈ ಕಾನ್ಷಿಯಸ್ನೆಸ್ ನಮಗೆ ಮನುಷ್ಯರಿಗಾದರೆ ಹೇಳ್ಕೊಡ್ಬೇಕಾಗತ್ತೆ ಅಲ್ವಾ. ಎಮರ್ಜೆನ್ಸಿ ಮ್ಯಾನೇಜ್ಮೆಂಟು ಮನುಷ್ಯರಿಗಾದರೆ ಮಕ್ಕಳಿಂದ ನಾವು ಹೇಳ್ಕೊಡ್ಬೇಕಾಗತ್ತೆ. ಏನಾದರೂ ಆದರೆ ಹಿಂಗೆ ಮಾಡು, ಕಳೆದೋದ್ರೆ ಹಿಂಗೆ ಮಾಡು, ಯಾರೋ ಗೊತ್ತಿಲ್ದಿದ್ದವ್ರ ಜೊತೆ ಹೋಗಬೇಡ. ಆದರೆ ಇವರಲ್ಲಿ ಅದು ಬೈ ಡಿಫಾಲ್ಟ್ ಹಿಂಗೆ ಬಂದಿರುತ್ತೆ ಅಂತ. ನಮ್ಮಲ್ಲೂ ಇರುತ್ತೆ ಆಯಿತಾ, ಆ ಅಜ್ಞಾನ ಆವರಿಸಿ ನಾವು ಅದನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಇವಳು ನೋಡಿ ಕೆಂಪಿ, ಬಾ ಕೆಂಪಿ, ಬಾ 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 ಬಾ. ಇಲ್ಲಿಂದ ಕರುಗಳು ಬೇಕಿದ್ರೆ ಯಾರಿಗಾದ್ರು ಸೇಲ್ ಮಾಡ್ತೀರಾ? ಇಲ್ಲ, ನಾವು ಯಾರ ಹತ್ರ ತಗೊಳ್ಳೋದು ಇಲ್ಲ, ಯಾರಿಗೆ ಕೊಡೋದು ಇಲ್ಲ. ಹೌದಾ? ಹಾಗಾಗಿ ಈಗ ಹೋರಿಗಳೆಲ್ಲ ಇಷ್ಟ ಆಗಿರೋದು. ಅಶೋಕ್ ಸರ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಗಂಗೆ. ಅವಳು ಗಂಗೆನೆ, ಅವರಲ್ಲಿ ಎಲ್ಲರನ್ನೂ ಮಾತಾಡಿಸಿ ಗಂಗೆನೆ ಕರ್ಕೊಂಡು ಬಂದರು. ಮತ್ತೆ ನೋಡಿ ಅಲ್ಲೆಲ್ಲ ಹೆಂಗೆ ಬರ್ತಿದಾರಂತ ಹಿಂದ್ಗಡೆ. ಹಾ, ಬನ್ನಿ 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 ಗಂಗೆ ಬಾ. ನೋಡಿ ಇವಳು ಪೂರ್ತಿ ಬಿಳಿ ಬಣ್ಣದಲ್ಲಿ ಇರೋಳು, ಶ್ರೀರಾಮನ ತಾಯಿ. ಈಗ ಅಲ್ಲಿ ಕರುವಿನಲ್ಲಿ ಶ್ರೀರಾಮ ಅಂತ ಇದ್ದಾನೆ, ಬಲರಾಮ ಅಥವಾ ಶ್ರೀರಾಮ. ಬಲರಾಮ ಹೋಗೋ ಹಿಂದಿನ ದಿನ ಹುಟ್ಟಿದ್ದು ಅವನು, ಹಾಗಾಗಿ ಅವನಿಗೆ ಅದೇ ಹೆಸರಿಟ್ಟಿದ್ದು. ಬಲರಾಮ ಅಂತಲೂ ಕರಿತೀವಿ ಅಥವಾ ಶ್ರೀರಾಮ ಅಂತ. ಅವನು ಏನಾಗ್ತದೆ? ಹಾಂ ನೋಡಿ, ಹಾಂ ಇಲ್ಲ, ಅದನ್ನು ಹಾಕಿ ತಿಕ್ಕೊಂಡಿರತ್ತೆ, ತುರ್ಕೆ ಬಂದದಕ್ಕೆ ಹಾಗೆ, ಅದು ತೊಂದರೆ ಇಲ್ಲ. ಅದೇ ಅಂದ್ರೆ ಇಲ್ಲಿ ನೋಡಿ ಅವು ಎಷ್ಟು ಸ್ವಚ್ಛ ಇಟ್ಕೊಳತ್ತೆ ಅಂತ. ಗೋಶಾಲೆನೂ ಪ್ರತಿದಿನ ಕ್ಲೀನ್ ಆಗತ್ತೆ, ಹಸುಗಳಿದ್ದು ಕ್ಲೀನ್ ಆಗತ್ತೆ. ಗಲೀಜ್ ಮಾಡ್ಕೊಂಡವ್ರಿಗೆ, ಎಲ್ಲರೂ ಗಲೀಜ್ ಮಾಡ್ಕೊಳ್ಳಲ್ಲ, ಇವರೆಲ್ಲ ನೋಡಿ ಇದೆಲ್ಲ ಇವತ್ತು ಸ್ನಾನ ಮಾಡಿಸಿದ್ದಲ್ಲ, ಹೆಂಗಿದ್ದಾಳೆ. ಮತ್ತೆ ಇದರ ಬಣ್ಣ ನೋಡಿ ನೀವು ಹೇಗಿದೆ ಅಂತ, ಸ್ಕಿನ್ ಟೋನ್ ನೋಡ್ಬೋದು, ಗ್ಲೋ ಇದೆ ಅಂತ. ಗಲೀಜ್ ಮಾಡ್ಕೊಂಡವ್ರಿಗೆ ದಿನ ಆಗತ್ತೆ. ಆ್ಯಂಡ್ ಅದರ ಬ್ಯೂಟಿ ಏನಂತಂದ್ರೆ ಅವನ್ನ ಕಟ್ಟಿಡ್ಲಿಲ್ಲ ಅಂದ್ರೆ ಗಲೀಜ್ ಮಾಡ್ಕೊಳ್ಳಲ್ಲ. ಅಂದ್ರೆ ಕಟ್ಟಿಟ್ಟಾಗ ಪಾಪ ಅವಕ್ಕೆ ಒಂದೊಂದ್ಸತಿ ಈಗ ಕೂರೋದು ನಿಲ್ಲೋದು ಅದ್ರ ಮೇಲೆ ಆಗಿ ಗಲೀಜ್ ಆಗತ್ತೆ ಹೊರತಾಗಿ, ಕಟ್ಟಿಟ್ಟಿಲ್ಲ ಅಂದ್ರೆ ತಿಂಡಿ ಎಲ್ಲ ಹಿಂಡಿನೇ ಕೊಡೋದು ಇಲ್ಲ. ಅದೇ ಇಲ್ಲಿಗ ನಮ್ಮ ಎಲ್ಲ ಔಷಧಿ ಸಸ್ಯದ ಮಧ್ಯೆ ಬೆಳೆದಂತ ಹುಲ್ಲನ್ನು ಬೆಳೆದಿರ್ತೀವಿ, ಅದನ್ನು ಕೊಡ್ತೀವಿ. ಜೊತೆಗೆ ಎಲ್ಲ ಕಾಳು ಕಡಿನ ನಮ್ದಲ್ಲೇ ಗಿರಣಿಗೆ ಹಾಕ್ಕೊಂಡು ಆ ಗಿರಣಿ ಮಾಡಿದ ಹಿಂಡಿ ಮಾಡ್ಕೋತೀವಿ, ಅದನ್ನು ಕೊಡ್ತೀವಿ. ಮತ್ತು ಜೋಳದ ಹುಲ್ಲು ತರಿಸ್ತೀವಿ, ಜೋಳದ ಕಟಾವು ಮಾಡಿದ ಹುಲ್ಲು ಬರುತ್ತೆ, ಅದು ಒಳ್ಳೆ ಅದಕ್ಕೆ ನರಿಶ್ಮೆಂಟ್. ಹಾಂ ಬನ್ನಿ ಬನ್ನಿ ಹೋಪ್ಪ, ಮುಂದಪ್ಪ ಬನ್ನಿ. ಹಾಂ ಬನ್ನಿ, ನಾವು ನಿಲ್ಲೋದು ಬೇಡ, ಬನ್ನಿ. ಅಲ್ಲೆಲ್ಲ ಅಂದರೆ ಮೂಲೆ ಮೂಲೆನೂ ಹೋಗಿ ತಿನ್ಕೊ ಬರುತ್ತೆ ಅಂತವು. ಮತ್ತು ಅವ್ರದ್ದು ಮೇಯೋದ್ರದ್ದು ಚಂದ ಏನಂತಂದರೆ ಯಾವುದೋ ಒಂದೇ ಕಡೆ ಮೇಯಲ್ಲ. ಈಗ ಒಂಚೂರು ತಿಂತು ಮತ್ತೆ ಮುಂದೆ ಹೊತ್ತು, ಮತ್ತೆ ತಿಂತು ಮತ್ತೆ ಮುಂದೆ ಹೋಯ್ತು, ಹೀಗೆ. ಬಾ 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 ಹಾಂ ಬಾ ಬಾ. ನೋಡ್ತಾ ಇದ್ದು ಬರಲ್ಲ, ನಾವು ನಿಂತ್ಕೊಳ್ಳೆ ಅವರು ನಿಂತು ಬಿಡ್ತಾರೆ, ಹೋಗೋಣ ಅಂದ್ಕೊಳ್ಳೆ ಬರ್ತಾರೆ. ಕೂಡ ತಿನ್ಬಹುದು, ಚೆನ್ನಾಗಿರುತ್ತೆ. ಚಿರ್ಕ್ಲು ಅಂತ ಹೇಳ್ತಾರೆ, ಹುಳ್ಸಿ ಚಿರ್ಕ್ಲು. ಹುಳ್ಸಿ ಹುಳ್ಸಿ ಇರುತ್ತೆ, ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ. ನಾವು ಶಾಲೆಗೆ ಹೋಗುವಾಗ ಬೆಟ್ಟದಲ್ಲಿ ಹಣ್ಣಾಗದಲ್ಲಿ ಕೆಂಪು ಆಗ್ತದಲ್ಲ,
ಸ್ವಲ್ಪ ಕಪ್ಪಾಗತ್ತೆ. ಹಣ್ಣಾದಾಗ ಕಪ್ಪಾಗತ್ತೆ ಇದು ಚಿರುಕ. ಫೈಬರ್ ಕಂಟೆಂಟ್. ಫುಲ್ ಫೈಬರ್ ಕಂಟೆಂಟೇ ಇರೋದು ಅದ್ರೊಳಗೆ. ವೆರಿ ಯೂಸ್ಫುಲ್ ಇನ್ ಕ್ಯೂರಿಂಗ್ ಆಫ್ ಫೈಲ್. ಅದೇ ತಾನೇ ಡಾಕ್ಟರ್ ಇದು? ಹೌದು. ಡಾಕ್ಟರ್ ಇಲ್ಲೇ ಇದ್ದಾರೆ ಡಾಕ್ಟ್ರ? ಹಾಂ ಇದ್ದಾರೆ. ಇದು ನೋಡಿ ಮಾವಿನ ಮಿಡಿ ಮರ, ಉಪ್ಪಿನಕಾಯಿ ಮಿಡಿ ಮರ ಇದು.